ನಮಸ್ಕಾರ. ಇವತ್ತಿನ ಪ್ರೈಮ್ ಟಾಪಿಕ್ ಸೀರೀಸಲ್ಲಿ ನಾವು ರಾಮ್ಸಾರ್ ವೆಟ್ಲ್ಯಾಂಡ್ಸ್ ಅಥವಾ ರಾಮ್ಸಾರ್ ಕನ್ವೆನ್ಷನ್ ಬಗ್ಗೆ ಚರ್ಚೆ ಮಾಡೋಣ. ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಕೆಎ ದೃಷ್ಟಿಕೋನದಿಂದ ನೋಡಿದಾಗ ನಮಗೆ ಹಲವಾರು ಇಂಪಾರ್ಟೆಂಟ್ ಥೀಮ್ಸ್ ಅನ್ನ ಐಡೆಂಟಿಫೈ ಮಾಡಬಹುದು. ಅದರಲ್ಲಿ ಪದೇ ಪದೇ ಈ ಎನ್ವೈರನ್ಮೆಂಟು, ಸೈನ್ಸ್ ಅಂಡ್ ಟೆಕ್ನಾಲಜಿ ಅಥವಾ ಸೈನ್ಸ್ ಅಂಡ್ ಎನ್ವೈರನ್ಮೆಂಟ್ ಅಂತ ಬಂದಾಗ ರಾಮ್ಸಾರ್ ಮೇಲೆ ಒಂದು ಪ್ರಶ್ನೆ ಕಂಪಲ್ಸರಿ ಇದ್ದೇ ಇರುತ್ತೆ. ಒಂದು ರೀತಿ ಈ ಪಿ ಸಿ ಎಕ್ಸಾಮ್ ಅನ್ನ ಕೆ ಎ ಕೊಟ್ಟು ಒಳ್ಳೇದಾಯ್ತು. ಯಾಕಂದ್ರೆ ಪದೇ ಪದೇ ಕೆ ಎ ಎಕ್ಸಾಮ್ಸ್ ಬೇರೆ ಬೇರೆ ಎಕ್ಸಾಮ್ಸ್ಗಳನ್ನ ಕಂಡಕ್ಟ್ ಮಾಡ್ತಾ ಇರೋದ್ರಿಂದ ಅಲ್ಲಿ ಎಕ್ಸಾಮಿನರ್ಸ್ ಮೈಂಡ್ ಸೆಟ್ ಅನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ನಮಗೆ ಒಳ್ಳೆ ಅನುಕೂಲ ಆಗುತ್ತೆ. ಹಾಗಾಗಿ ಈ ನಿಟ್ಟಿನಲ್ಲಿ ನೋಡೋದಾದ್ರೆ ಎಸ್ಪೆಷಲಿ ಕೆ ಎ ಮೈಂಡ್ ಸೆಟ್ ಜೊತೆಗೆ ಈ ವರ್ಷ ಭಾರತದಲ್ಲಿ 100ನೇ ರಾಮ್ಸಾರ್ ಸೈಟ್ ಅನ್ನ ಈ ಪಟ್ಟಿಗೆ ಸೇರಿಸಿರೋದ್ರಿಂದ ಆ ಆಂಗಲ್ ಅಲ್ಲೂ ಕೂಡ ಈ ಟಾಪಿಕ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಈ ಪ್ರೈಮ್ ಟಾಪಿಕ್ ನ ಒಂದು ಸೀರೀಸ್ ನಲ್ಲಿ ನಾವು ಪಿ ಸಿ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಬೇಸಿಕಲಿ ರಾಮ್ಸಾರ್ ಕನ್ವೆನ್ಷನ್ ಅಂದ್ರೆ ಏನು, ಇದಕ್ಕೆ ಈ ಒಪ್ಪಂದಕ್ಕೆ ಯಾವಾಗ ಸಹಿ ಹಾಕಲಾಯಿತು, ಅದ್ರ ಜೊತೆಗೆ ಭಾರತ ಈ ಒಪ್ಪಂದಕ್ಕೆ ಯಾವಾಗ ಸೇರ್ಕೊಂತು, ಈ ಒಪ್ಪಂದ ಜಾರಿಗೆ ಬಂದಂತಹ ವರ್ಷ ಯಾವುದು, ಅದಾದ್ಮೇಲೆ ಪ್ರಪಂಚದಾದ್ಯಂತ ಇರ್ತಕ್ಕಂತಹ ಒಟ್ಟು ರಾಮ್ಸಾರ್ ಪ್ರದೇಶಗಳೆಷ್ಟು, ಭಾರತದಲ್ಲಿ ಇರ್ತಕ್ಕಂತಹ ರಾಮ್ಸಾರ್ ಪ್ರದೇಶಗಳೆಷ್ಟು, ಕರ್ನಾಟಕದಲ್ಲಿ ಇರ್ತಕ್ಕಂತಹ ರಾಮ್ಸಾರ್ ಪ್ರದೇಶಗಳೆಷ್ಟು, ಅದರ ಜೊತೆಗೆ ಕರ್ನಾಟಕದಲ್ಲಿ ಇರ್ತಕ್ಕಂತಹ ಈ ರಾಮ್ಸಾರ್ ಸೈಟ್ಸ್ ಅಲ್ಲಿ ಲಾರ್ಜೆಸ್ಟ್ ಯಾವುದು, ಸ್ಮಾಲೆಸ್ಟ್ ಯಾವುದು, ಅದ್ರ ಜೊತೆಗೆ 100th ರಾಮ್ಸಾರ್ ಸೈಟ್ ಯಾವುದು, ಈ ರೀತಿಯಾದಂತಹ ಬೇಸಿಕ್ ಇನ್ಫಾರ್ಮೇಶನ್ ಬೇಕಾಗುತ್ತೆ. ಶುರು ಮಾಡೋಣ. ಸೊ ಮೊದಲನೇದಾಗಿ ರಾಮ್ಸಾರ್ ಒಪ್ಪಂದ ಅಂದ್ರೆ ಇಲ್ಲಿ ನಿಮ್ಗೆ ಪ್ರಮುಖವಾಗಿ ಬೇಕಾಗಿರ್ತಕ್ಕಂಥದ್ದು ಒಂದು ದಿನಾಂಕ, ಮತ್ತೊಂದು ವರ್ಷ, ಮತ್ತೊಂದು ಸ್ಥಳ. ಫೆಬ್ರವರಿ 2, 1971 ರಾಮ್ಸಾರ್ ಅನ್ನೋ ಒಂದು ಸಿಟಿ ಇರಾನಲ್ಲಿ ಬರುತ್ತೆ. ಇಲ್ಲಿ 1971 ಆನ್ ಫೆಬ್ರವರಿ 2 ಪ್ರಪಂಚದ ಪ್ರಮುಖ ದೇಶಗಳು ಇಲ್ಲಿ ಅಸೆಂಬಲ್ ಆಗ್ತವೆ. ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ಪ್ರಪಂಚದಲ್ಲಿ ಆಗ್ತಾ ಇರತಕ್ಕಂತಹ ಬದಲಾವಣೆಗಳು, ಡೇಂಜರಸ್ ಎನ್ವೈರನ್ಮೆಂಟಲ್ ಚೇಂಜಸ್ ಏನಾಗ್ತಾ ಇತ್ತು ಅದನ್ನ ನಾವು ಕಂಟ್ರೋಲ್ ಅಲ್ಲಿ ಇಡಬೇಕು, ಹದ್ಬಸ್ಸಲ್ಲಿ ಇಡಬೇಕು ಅಂತ ಹೇಳಿದ್ರೆ ಸಮಥಿಂಗ್ ಕಾಲ್ಡ್ ಅಸ್ ವೆಟ್ಲ್ಯಾಂಡ್ಸ್ ಅಂದ್ರೆ ಜೌಗು ಪ್ರದೇಶಗಳನ್ನ ನಾವು ಪ್ರಿಸರ್ವ್ ಮಾಡ್ತಕ್ಕಂಥ ಅವಶ್ಯಕತೆ ಇದೆ ಅಂತ ಫೀಲ್ ಆಗುತ್ತೆ. ಈ ವೆಟ್ಲ್ಯಾಂಡ್ಸ್ ಅಂದ್ರೆ ಏನು? ದೇ ಆಕ್ಟ್ ಲೈಕ್ ಬಫರ್ ಝೋನ್ಸ್ ಬಿಟ್ವೀನ್ ಲ್ಯಾಂಡ್ ಅಂಡ್ ವಾಟರ್ ಬಾಡೀಸ್. ಇವುಗಳಿಂದ ಪರಿಸರಕ್ಕೆ ಆಗ್ತಾ ಇರತಕ್ಕಂಥ ಹಾನಿಗಳನ್ನ ಪ್ರಮುಖವಾಗಿ ಆ ಒಂದು ನಿರ್ದಿಷ್ಟವಾದಂತಹ ಸ್ಥಳದಲ್ಲೇ ತಡೆ ಹಿಡಿಯುವಂತಹ ಸಾಮರ್ಥ್ಯ ಇವುಗಳಿಗಿದೆ. ಹಾಗಾಗಿ 1971 ಇರಾನ್ ಅಲ್ಲಿ ರಾಮ್ಸಾರ್ ಅಲ್ಲಿ ಫೆಬ್ರವರಿ 2 ಎಲ್ಲಾ ದೇಶದ ಅಂದ್ರೆ ಪ್ರಮುಖ ದೇಶದ ದಿಗ್ಗಜರು ಸೇರಿಕೊಂಡು ಅಲ್ಲಿ ಒಂದು ಒಪ್ಪಂದಕ್ಕೆ ಸಹಿ ಹಾಕ್ತಾರೆ. ಅದಕ್ಕೆ ರಾಮ್ಸಾರ್ ಕನ್ವೆನ್ಷನ್ ಅಂತ ಕರಿತೀವಿ. ನೆನಪಿರ್ಲಿ, ಇಲ್ಲಿ ಸೈನ್ ಹಾಕಿದ್ದು ಮತ್ತು ಫೋರ್ಸಿಗೆ ಬಂದಿದ್ದು ಅಂದ್ರೆ ಆ ಒಪ್ಪಂದಕ್ಕೆ ಸಹಿ ಹಾಕಿದ್ದು, ಜಾರಿಗೆ ಬಂದಿದ್ದು ಎರಡೂ ಕೂಡ ಬೇರೆ ಬೇರೆ ವರ್ಷ. ಸಹಿ ಹಾಕಿದ್ದು ಫೆಬ್ರವರಿ 2, 1971 ರಾಮ್ಸಾರ್ ಅನ್ನೋ ಸಿಟಿಯಲ್ಲಿ, ಜಾರಿಗೆ ಬಂದಿದ್ದು 1975 ಅಲ್ಲಿ. ಅರ್ಥ ಆಗ್ತದೆಯಾ? ಸೊ ಫೆಬ್ರವರಿ 2 ಅನ್ನ ನಾವು ಈಗ ವಿಶೇಷ ದಿನವನ್ನಾಗಿ ಆಚರಣೆ ಮಾಡ್ತಾ ಇದೀವಿ. ವಾಟ್ ಇಸ್ ಇಟ್? ಇಟ್ ಈಸ್ ವರ್ಲ್ಡ್ ವೆಟ್ಲ್ಯಾಂಡ್ ಡೇ. ಪ್ರತಿ ವರ್ಷ ಫೆಬ್ರವರಿ 2 ವರ್ಲ್ಡ್ ವೆಟ್ಲ್ಯಾಂಡ್ ಡೇ ಅಥವಾ ವಿಶ್ವ ಜೌಗು ಪ್ರದೇಶಗಳ ದಿನ ಅಂತ ಹೇಳ್ಬಿಟ್ಟು ಆಚರಣೆ ಮಾಡ್ಕೊಂಡು ಬರ್ತಾ ಇದೀವಿ. ಅಂಡರ್ಸ್ಟ್ಯಾಂಡ್? ಅಂಡ್ ಸರ್, ಇದಕ್ಕೆ ಭಾರತ ಯಾವಾಗ ಜಾಯ್ನ್ ಆಯಿತು? ಫೆಬ್ರವರಿ 2, 1971 ಸಹಿ ಹಾಕಿದ್ದು, 1975 ಜಾರಿಗೆ ಬಂದಿದ್ದು. ಫೆಬ್ರವರಿ 1, 1982 ಅಂದ್ರೆ ಹೆಚ್ಚು ಕಮ್ಮಿ 11 ವರ್ಷ ಆದ್ಮೇಲೆ ಭಾರತ ಈ ಒಪ್ಪಂದಕ್ಕೆ ಸಹಿಯಾಗಿ ಇದರ ಒಂದು ಅಫಿಷಿಯಲ್ ಮೆಂಬರ್ ಆಗಿ ಸೇರ್ಪಡೆಗೊಳ್ಳುತ್ತೆ. ಕ್ಲಿಯರಾ? ಫೆಬ್ರವರಿ 2, 1971 ಫೆಬ್ರವರಿ 2 ವರ್ಲ್ಡ್ ವೆಟ್ಲ್ಯಾಂಡ್ಸ್ ಡೇ, 1975 ಜಾರಿಗೆ ಬಂದಿದ್ದು ರಾಮ್ಸಾರ್ ಅಲ್ಲಿ, 1982 ಫೆಬ್ರವರಿ 1 ಭಾರತ ಜಾಯ್ನ್ ಆಗಿದ್ದು. ಡನ್? ವೆರಿ ಗುಡ್. ಈಗ ಕೆಲವೊಂದಿಷ್ಟು ಅಂಕಿ ಅಂಶಗಳು ಬೇಕಾಗುತ್ತೆ ನಿಮಗೆ. ಪ್ರಮುಖವಾಗಿ ಪ್ರಸ್ತುತ 2026ಕ್ಕೆ ಅನ್ವಯವಾಗುವಂತಹ ಪ್ರಪಂಚದಾದ್ಯಂತ ಇರತಕ್ಕಂತಹ ಒಟ್ಟು ರಾಮ್ಸಾರ್ ಸೈಟ್ಸ್ ಮೋರ್ ದನ್ 2500. And ಭಾರತದಲ್ಲಿ as of June 2026, as of today, there are 100 ರಾಮ್ಸಾರ್ ಸೈಟ್ಸ್. 100th ರಾಮ್ಸಾರ್ ಸೈಟ್ ಯಾವುದು? ಸುರಾತಾಲ್ ಅಂತ ಹೇಳ್ಬಿಟ್ಟು. ಎಲ್ಲಿ ಬರುತ್ತೆ ಇದು? ಈ ಲೇಕು UP ಅಲ್ಲಿ ಬರುತ್ತೆ, ಉತ್ತರ ಪ್ರದೇಶಲ್ಲಿ ಬರುತ್ತೆ. ಇದಕ್ಕೆ ಜಯಪ್ರಕಾಶ್ ನಾರಾಯಣ್ ಸ್ಯಾಂಚುರಿ ಅಂತ ಕೂಡ ಕರೀತಾರೆ. ಓಕೆ. ಸೊ ಅತಿ ದೊಡ್ಡ ರಾಮ್ಸಾರ್ ಸೈಟ್ ಯಾವುದು? ಪಂಟ್ನಾಲ್. ಇದು ದಕ್ಷಿಣ ಅಮೆರಿಕಾ, ಸೌತ್ ಅಮೆರಿಕಾದಲ್ಲಿ ಇದೆ. ಭಾರತದ ಅತಿ ದೊಡ್ಡ ತಾಣ ಸುಂದರ್ಬನ್ಸ್, ವೆಸ್ಟ್ ಬೆಂಗಾಲ್ ಅಲ್ಲಿ ಇರ್ತಕ್ಕಂಥ ಸುಂದರ್ಬನ್ಸ್. ಅತಿ ಹೆಚ್ಚು ತಾಣಗಳಿರ್ತಕ್ಕಂಥ ದೇಶ ಯಾವುದು? ಯುನೈಟೆಡ್ ಕಿಂಗ್ಡಮ್, 176. ಭಾರತದಲ್ಲಿ ಅತಿ ಹೆಚ್ಚು ರಾಮ್ಸಾರ್ ತಾಣಗಳನ್ನ ಹೊಂದಿರತಕ್ಕಂಥ ರಾಜ್ಯ ಯಾವುದು? ತಮಿಳುನಾಡು. ಓಕೆ. ಅಂಡ್ ಈ ವರ್ಷ 2026 ವರ್ಲ್ಡ್ ವೆಟ್ಲ್ಯಾಂಡ್ಸ್ ಡೇ ಥೀಮ್ ಏನು? ಸ್ವಲ್ಪ ಸರ್ಚ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ತೀರಾ? ನೋಡೋಣ ಯಾರು ಹಾಕ್ತೀರಾ ಅಂತ. ಕರ್ನಾಟಕದಲ್ಲಿ ಒಟ್ಟು 4 ರಾಮ್ಸಾರ್ ತಾಣಗಳಿದಾವೆ. ಮೊಟ್ಟ ಮೊದಲನೇದಾಗಿ ರಂಗನತಿಟ್ಟು ಪಕ್ಷಿಧಾಮ 2022ರಲ್ಲಿ ಡಿಕ್ಲೇರ್ ಆಯಿತು. ಇದು ಸುಮಾರು 518 ಹೆಕ್ಟೇರ್ ಪ್ರದೇಶದಲ್ಲಿ ವ್ಯಾಪಿಸಿದೆ. ಅಘನಾಶಿನಿ ಸ್ಯಾಂಚುರಿ ಈಶ್ಚುರಿ, ಇದು 4801 ಹೆಕ್ಟೇರ್ 2024ರಲ್ಲೇ ಅಘನಾಶಿನಿ, ಅಂಕಸಮುದ್ರ ಮತ್ತು ಮಾಗಡಿ ಕೆರೆ ಬರುತ್ತೆ. ಸೊ ಅಘನಾಶಿನಿ ಅಂಕಸಮುದ್ರ ಪಕ್ಷಿ ಸಂರಕ್ಷಣಾ ಮೀಸಲು 98.76 ಹೆಕ್ಟೇರ್. ಮಾಗಡಿ ಕೆರೆ ಗದಗ ಜಿಲ್ಲೆಯಲ್ಲಿ
ಮಾಗಡಿ ಕೆರೆ ಸಂರಕ್ಷಣಾ ಮೀಸಲು 2024 54 ಹೆಕ್ಟೇರ್ ಪ್ರದೇಶದಲ್ಲಿದೆ. ಈಗ ನಿಮ್ಮ ಕೆಲಸ ಏನು, ರಂಗನತಿಟ್ಟಿ ಯಾವ ಜಿಲ್ಲೆಯಲ್ಲಿ ಬರುತ್ತೆ, ಅಘನಾಶಿನಿ ಯಾವ ಜಿಲ್ಲೆಯಲ್ಲಿ ಬರುತ್ತೆ, ಅಂಕ ಸಮುದ್ರ ಯಾವ ಜಿಲ್ಲೆಯಲ್ಲಿ ಬರುತ್ತೆ ಕಮೆಂಟ್ ಮಾಡಿ. ಮಾಗಡಿ ಕೆರೆ ಗದಗಲ್ಲಿ ಬರುತ್ತೆ, ರೈಟ್. ಸೊ 2026ಕ್ಕೆ ಭಾರತ 100 ರಾಮ್ಸಾರ್ ತಾಣಗಳನ್ನು ಹೊಂದಿದೆ. ನೆಕ್ಸ್ಟು ಇಂಪಾರ್ಟೆಂಟ್ ಏನಪ್ಪ ಅಂತ ಹೇಳಿದ್ರೆ, ಎಸ್ ಇಲ್ಲಿ ಒಂದು ಟರ್ಮ್ನ ನೋಡಿರ್ತೀರ ನೀವು ರಾಮ್ಸಾರ್ ಕನ್ವೆನ್ಷನ್ಗೆ ಸಂಬಂಧಪಟ್ಟಂತೆ ಓದುವಾಗ, ಮಾಂಟ್ರಿಯಕ್ಸ್ ರೆಕಾರ್ಡ್ ಅಂತ ಹೇಳ್ಬಿಟ್ಟು. ಮಾಂಟ್ರಿಯಕ್ಸ್ ರೆಕಾರ್ಡ್ ಅಂದರೆ ಈ ರಾಮ್ಸಾರ್ ಕನ್ವೆನ್ಷನ್ ಅಡಿಯಲ್ಲೇನೆ, ಈ ಒಂದು ಯೋಜನೆ ಅಡಿಯಲ್ಲೇ ಇರತಕ್ಕಂಥ ಪಟ್ಟಿ. ಈ ಪಟ್ಟಿಯಲ್ಲಿ ಪ್ರಸ್ತುತ ಲಿಸ್ಟ್ ಔಟ್ ಆಗಿರ್ತಕ್ಕಂತಹ ರಾಮ್ಸಾರ್ ತಾಣಗಳಲ್ಲಿ ವ್ಯಾಪಕವಾಗಿ ಏನಾದರೂ ಬದಲಾವಣೆ ಆಗ್ತಾ ಇದ್ರೆ, ಮೇ ಬಿ ನ್ಯಾಚುರಲ್ ಅಥವಾ ಮ್ಯಾನ್ ಮೇಡ್, ಮನುಷ್ಯನಿಂದ ಆಗಿರ್ಬೋದು ಅಥವಾ ನ್ಯಾಚುರಲ್ ಆದರೂ ಆಗಿರ್ಬೋದು, ಅಂತಹ ಒಂದು ಬದಲಾವಣೆಗೆ ಒಳಪಟ್ಟಿರ್ತಕ್ಕಂತಹ ಪ್ರದೇಶಗಳನ್ನು ಮಾಂಟ್ರಿಯಕ್ಸ್ ರೆಕಾರ್ಡ್ಗೆ ಸೇರಿಸಲಾಗುತ್ತೆ. ಜಸ್ಟ್ ಲೈಕ್ ರೆಡ್ ಡೇಟಾ ಬುಕ್ ಇರುತ್ತಲ್ಲ ಎಂಡೇಂಜರ್ಡ್ ಸ್ಪೀಸೀಸ್ಗೆ, ಆ ಥರ. ಅಂದರೆ ಅಲ್ಲಿ ಮಾಂಟ್ರಿಯಕ್ಸ್ ರೆಕಾರ್ಡಲ್ಲಿ ಇದೆ ಅಂತ ಹೇಳಿದ್ರೆ ಅದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಕು, ಅದ್ರ ಬಗ್ಗೆ ಜಾಸ್ತಿ ಗಮನ ಕೊಡಬೇಕು ಅಂತ ಹೇಳ್ಬಿಟ್ಟು. ಸೊ ಈ ರೀತಿ ಭಾರತದಲ್ಲಿ ಮಾಂಟ್ರಿಯಕ್ಸ್ ರೆಕಾರ್ಡನ್ನು ಸೇರಿರ್ತಕ್ಕಂತಹ 2 ಜೌಗು ಪ್ರದೇಶಗಳಿದ್ದಾವೆ. ಒಂದು ಕಿಯೋಲಾಡಿಯೋ ಪಾರ್ಕು, ಇದು ರಾಜಸ್ಥಾನದಲ್ಲಿ ಬರುತ್ತೆ. ಮತ್ತೊಂದು ಲೋಕ್ಟಕ್ ಲೇಕ್ ಮಣಿಪುರ್, ಲೋಕ್ಟಕ್ ಸರೋವರ ಮಣಿಪುರ್. ಒಂದು ಕಿಯೋಲಾಡಿಯೋ ರಾಜಸ್ಥಾನದಲ್ಲಿ, ಮತ್ತೊಂದು ಲೋಕ್ಟಕ್ಕು ಇದು ಮಣಿಪುರಲ್ಲಿ ಬರುತ್ತೆ. ಒಟ್ಟು ಎಷ್ಟು ಜೌಗು ಪ್ರದೇಶಗಳು ಭಾರತದಿಂದ ಮಾಂಟ್ರಿಯಕ್ಸ್ ರೆಕಾರ್ಡಲ್ಲಿ ಲಿಸ್ಟ್ ಔಟ್ ಆಗಿದ್ದಾವೆ ಅಂತ ಕೇಳಿದ್ರೆ 2. ಹೆಸರು ನೆನಪಲ್ಲಿರಲಿ. ಓಕೆ, ಸೊ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಫ್ಯೂ ಬೇಸಿಕ್ ಕ್ವಶನ್ಸ್ ಇದ್ದಾವೆ. ಜೂನ್ 2026 ಹೊತ್ತಿಗೆ ಭಾರತದಲ್ಲಿ ಒಟ್ಟು ಎಷ್ಟು ರಾಮ್ಸಾರ್ ತಾಣಗಳಿದ್ದಾವೆ? 100. ವಿಶ್ವದ ಅತಿ ದೊಡ್ಡ ರಾಮ್ಸಾರ್ ತಾಣ ಯಾವುದು? ಪಂಟನಾಲ್. ಎಲ್ಲಿ ಬರುತ್ತೆ? ಸೌತ್ ಅಮೆರಿಕಾದಲ್ಲಿ. ಭಾರತದಲ್ಲಿ ಅತಿ ಹೆಚ್ಚು ರಾಮ್ಸಾರ್ ತಾಣಗಳನ್ನು ಹೊಂದಿರತಕ್ಕಂಥ ರಾಜ್ಯ ಯಾವುದು? ತಮಿಳುನಾಡು. ಈ ಕೆಳಗಿನವುಗಳಲ್ಲಿ ಯಾವುದು ಕರ್ನಾಟಕದ ರಾಮ್ಸಾರ್ ತಾಣವಲ್ಲ? ಅಘನಾಶಿನಿ ಹೌದು, ರಂಗನತಿಟ್ಟು ಹೌದು, ಅಂಕ ಸಮುದ್ರ ಹೌದು, ಶೇಖಾ ಝೀಲ್ ಅಲ್ಲ. ಓಕೆ, ನೆಕ್ಸ್ಟ್ 2026ರಲ್ಲಿ ಗುಜರಾತ್ನಿಂದ ಯಾವ ತಾಣವನ್ನು ರಾಮ್ಸಾರ್ ಪಟ್ಟಿಗೆ ಸೇರಿಸಲಾಯಿತು? ಚಾರಿ ದಂಡ್, ಆಪ್ಷನ್ ಬಿ, ರೈಟ್. ಸೊ ಇಷ್ಟು ಅಂಶಗಳು ರಾಮ್ಸಾರ್ಗೆ ಸಂಬಂಧಪಟ್ಟಂತೆ ನಿಮ್ಗೆ ಗೊತ್ತಿರಬೇಕು. ಇಟ್ಸ್ ಅ ವೆರಿ ಈಸಿ ಟಾಪಿಕ್. ಸೊ ಇದೇ ರೀತಿ ಲೆಕ್ಕ ಹಾಕಿ ನಾವು ಪ್ರತಿದಿನ ಒಂದು 4 ಈ ಥರ ಪ್ರೈಮ್ ಟಾಪಿಕನ್ನು ಕಲಿತಾ ಹೋದ್ರು, ಸಿಂಪಲ್ ಆಗಿ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಒಂದು ಟಾಪಿಕ್ಸನ್ನು ವಿದಿನ್ 50 ಡೇಸ್ ಸುಮಾರು 200 ಪ್ರೈಮ್ ಟಾಪಿಕನ್ನು ಕಲ್ತಂಗಾಗುತ್ತೆ. ದಿಸ್ ಶುಡ್ ಬಿ ಸಫಿಷಿಯಂಟ್ ಟು ಗಿವ್ ಅಟ್ ಲೀಸ್ಟ್ 50 to 60 ಮಾರ್ಕ್ಸ್. ಇಷ್ಟೇ ಸಾಕ ಸರ್? ನೋ, ನಿಮ್ಮ ಎಫರ್ಟ್ ಹಾಕ್ತಾ ಇರ್ತೀರಾ. ನಿಮ್ಮ ಎಫರ್ಟ್ಗೆ ನಮ್ಮ ಎಫರ್ಟ್ ಏನಾಗುತ್ತೆ? ಎಡಿಷನ್ ಆಗುತ್ತೆ. ಸಂಪೂರ್ಣವಾಗಿ ನೀವೇ ಮಾಡಿ ಸರ್ ನಾವೇನು ಮಾಡಲ್ಲ ಅಂತಂದರೆ ಮತ್ತೆ ಕಾಂಪಿಟೇಟಿವ್ ಎಕ್ಸಾಮೇ ಅನ್ಸ್ಕೊಳ್ಳಲ್ಲ ಅದು, ಅಲ್ವಾ? ಸೊ ಥ್ಯಾಂಕ್ ಯು ಸೊ ಮಚ್. ಸಿ ಇನ್ ದ ನೆಕ್ಸ್ಟ್ ಕ್ಲಾಸ್. ಟೇಕ್ ಕೇರ್. ಹ್ಯಾವ್ ಅ ಗ್ರೇಟ್ ಡೇ. ಬಾಯ್.